ಆ ಜಿಲ್ಲೆಯಲ್ಲೇ ಆ ಪಟ್ಟಣ ಬಲು ಸೂಕ್ಷ್ಮವಾಗಿದೆ. ಈ ಹಿಂದೆ ದುಷ್ಕರ್ಮಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನ ಮೆರೆದಿತ್ತು. ಇಂಥ ಸೂಕ್ಷ್ಮ ಠಾಣೆಗೆ ಕಳೆದ 28 ದಿನಗಳಿಂದ ಕಾನೂನು ಸುವ್ಯವಸ್ಥೆ PSI ಇಲ್ಲ. ಅದು ಯಾವ ಜಿಲ್ಲೆ ಅಂತೀರಾ? ಈ ಸ್ಟೋರಿ ನೋಡಿ. ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದು ಕಷ್ಟವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಈ ಸಮಸ್ಯೆ ಕ್ಷೇತ್ರದ ಅಧಿಕಾರಿಗಳಿಗೆ ಸಾಕಾಗಿದೆ. ಯಾಕಪ್ಪ ಈ ಕ್ಷೇತ್ರಕ್ಕೆ ವರ್ಗವಾಗಿ ಬಂದಿದ್ದೇನೆ ಅಂತಿದ್ದಾರೆ. ಅತಿ ಸೂಕ್ಷ್ಮ ಪೊಲೀಸ್ ಠಾಣೆ ಅಂದ್ರೆ ಅದು ಗದಗದ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆ. ಈ ಹಿಂದೆ ಕೋಮು ಗಲಭೆ, ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆಯಂತಹ ಘಟನೆಗಳು ನಡೆದಿದ್ವು. ಅಷ್ಟೇ ಅಲ್ಲ, ಕ್ರೂರಿಗಳು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಠಾಣೆಯನ್ನ ಸುಟ್ಟು ಹಾಕಿದ್ರು. ಈಗ ಅದೇ ಪೊಲೀಸ್ ಠಾಣೆಗೆ PSI ಇಲ್ಲದಂತಾಗಿದೆ. ತಿಂಗಳಿಂದ PSI ಇಲ್ಲದೆ ಇನ್ಚಾರ್ಜ್ ಅಧಿಕಾರಿ ಮೇಲೆ ಠಾಣೆ ನಡೆಯುತ್ತಿದೆ. ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಹಾಗೂ ಕಾಂಗ್ರೆಸ್ ಸೋತ ಅಭ್ಯರ್ಥಿ ಸುಜಾತಾ ದೊಡ್ಡಮನಿ ನಡುವಿನ ಗುದ್ದಾಟ ಅಧಿಕಾರಿಗಳಿಗೆ ಪೀಕಲಾಟ ತಂದಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಾಂಗ್ರೆಸ್ ಯೋಸೆಫ್ ಜಮುಲಾ ಅನ್ನೋ PSI 17 ಜೂನ್ 2023ರಂದು ವರ್ಗಾವಣೆಯಾಗಿ ಠಾಣೆಗೆ ಹಾಜರಾಗಿದ್ರು. ಆದರೆ ಇದು ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಇರಿಸು ಮುರಿಸು ತಂದಿದೆಯಂತೆ. ಬಹುಶಃ ಅಲ್ಲಿ ನಮ್ಮ ಕ್ಷೇತ್ರದ ಸ್ಥಳೀಯ ರಾಜಕೀಯ ನಾಯಕರ ಏನು ಹಿತಾಸಕ್ತಿ ಕೊರತೆನೋ ಏನೋ ಅವ್ರವ್ರ ವೈಯಕ್ತಿಕ ವಿಚಾರದಲ್ಲಿ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಅಲ್ಲಿರ್ತಕ್ಕಂಥವ್ರು BJP MLA. ಇಂಥ ಸಂದರ್ಭದಲ್ಲಿ ಅಲ್ಲಿ ಬಹುಶಃ ಪಕ್ಷಗಳ ಮತ್ತು ಸರ್ಕಾರಗಳ ನಡುವೆ ತಿಕ್ಕಾಟ ಇರೋದ್ರಿಂದ ಇವ್ರ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಂಥ ಅಧಿಕಾರಿಗಳಿಗೆ ಏನು ಶಾಸಕರು ಅಡ್ಡಿಪಡಿಸ್ತಾರೋ ಅದೇನು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಏನು ಯಾರು ಅಡ್ಡಿಪಡಿಸಾಕಂತಾರೋ ಗೊತ್ತಿಲ್ಲ. ಲಕ್ಷ್ಮೇಶ್ವರವಾದಂಥ ಸೂಕ್ಷ್ಮ ಪ್ರದೇಶಕ್ಕೆ ಒಬ್ಬ L&O PSI ನೇಮಕ ಮಾಡ್ಬೇಕಂತೇಳಿ ಮಾನ್ಯ ಪೊಲೀಸ್ ವರಿಷ್ಠರಾಗಿ ಕೇಳ್ಕೊತಾರೆ. ಶಾಸಕ ಚಂದ್ರು ಲಮಾಣಿ PSI ಶಿವಾನಂದ ಲಮಾಣಿ ಎಂಬುವರನ್ನ ವರ್ಗಾವಣೆ ಮಾಡಿಸಿಕೊಂಡಿದ್ದಾರಂತೆ. ಹೀಗಾಗಿ ಕಾಂಗ್ರೆಸ್ ಮುಖಂಡರು ಈ PSI ಅವರನ್ನ ಸೇವೆಗೆ ಹಾಜರುಪಡಿಸಿಕೊಳ್ಳದಂತೆ ಮೇಲಾಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾರಂತೆ. ಈಗ ಮತ್ತೆ ಈ ಮೊದಲು ಇದ್ದ ಯೋಸೆಫ್ ಜಮುಲಾ ಅವರನ್ನೇ 2024 ಜನವರಿ 10ರಂದು ಬೆಳಗಾವಿ IGP ಅವರು ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿ ಆದೇಶ ಮಾಡಿದ್ದಾರೆ. ಆದರೆ 28 ದಿನ ಕಳೆದ್ರೂ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಒತ್ತಡದಿಂದ ಇನ್ನೂ ಜಾಯಿನ್ ಆಗಿಲ್ವಂತೆ. ಬಿಜೆಪಿ ಶಾಸಕರು ಹಾಗೂ ಕಾಂಗ್ರೆಸ್ ಸೋತ ಅಭ್ಯರ್ಥಿ ನಡುವಿನ ಗುದ್ದಾಟಕ್ಕೆ ಅಧಿಕಾರಿಗಳು ಒದ್ದಾಡ್ತಿದ್ದಾರೆ. ಇನ್ನಾದರೂ ಉಸ್ತುವಾರಿ ಸಚಿವರು, ಮೇಲಧಿಕಾರಿಗಳು ಅಧಿಕಾರಿಗಳ ಒತ್ತಾಟ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕಿದೆ. ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.